ಆದರೆ ಇವತ್ತು ಕೇವಲ ಒಂದೇ ಒಂದು ವರ್ಷದಲ್ಲಿ ಇಡೀ ಕರ್ನಾಟಕ ರಾಜ್ಯದ ಜನರು ನೋಡುವಂಥ ಒಂದು ರೀತಿಯಲ್ಲಿ ಒಂದು ತುಂಬ ಅದು ಕಾಂಗ್ರೆಸ್ ಪಕ್ಷಕ್ಕೆ ಇದು ನಾಚಿಕೆ ಆಗಬೇಕಾಗಿರುವಂಥ ಒಂದು ವಿಚಾರ. ಒಬ್ಬ ಮುಖ್ಯಮಂತ್ರಿ ಬದಲಾವಣೆ ವಿಚಾರಿಯಲ್ಲಿ ಹಾದಿ ಬೀದಿಯಲ್ಲಿ ಮಾತಾಡಿ ಮಾಧ್ಯಮಗಳಲ್ಲಿ ಜಗಳ ಮಾಡಿಕೊಳ್ಳೋ ಮಟ್ಟಕ್ಕೆ ರೀಚ್ ಆಗಿ ಮುಖ್ಯಮಂತ್ರಿಗಳ ಬಗ್ಗೆ ಉಪಮುಖ್ಯಮಂತ್ರಿಗಳ ಬಗ್ಗೆ ಇವತ್ತು ಏನು ಅವರು ನಡ್ಕೊಳ್ತಾ ಇದ್ದಾರೆ, ಒಂದೇ ಒಂದು ವರ್ಷದಲ್ಲಿ ಇಡೀ ನಮ್ಮ ದೇಶದಲ್ಲಿ ಯಾವುದಾದ್ರೂ ಒಂದು ರಾಜ್ಯ ಸರ್ಕಾರ ಆ ಘನತೆ ಗೌರವ ಕಳ್ಕೊಂಡಿದೆ ಅಂತಂದರೆ ಅದು ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಒಂದು ಸರ್ಕಾರ ಅಂತ ನಾನು ಹೇಳಬೇಕಾಗುತ್ತೆ. ಇಲ್ಲ ಅನ್ನೋದನ್ನ ಬಹಿರಂಗವಾಗಿ ತೋರಿಸ್ತಾ ಇದ್ದಾರೆ, ಅವರೇ ತೋರಿಸ್ತಾ ಇದ್ದಾರೆ. ನಿಮಗೆ ಅದು ಹೇಳ್ಬೇಕಂದ್ರೆ ಒಂದು ದಿನ ನಿಮ್ಮ ಮುಂದೆನೇ ಇಲ್ಲ, ನಾನೇನು ಹೇಳೋದೇ ಬೇಕಾಗಿಲ್ಲ ಅಷ್ಟೇ. ನೋಡಿ, ಇದರ ವಿಚಾರ ನೀವು ಅರ್ಥ ಮಾಡ್ಕೋಬೇಕಾಗಿದ್ದೇನೆಂದರೆ ನಾಗೇಂದ್ರನ್ನ ಬಲುಪಶು ಮಾಡಿದ್ದಾರೆ. ಅಂದರೆ ಒಬ್ಬ ಎಸ್ ಟಿ ಜನಾಂಗಕ್ಕೆ ಸಂಬಂಧಪಟ್ಟ ವ್ಯಕ್ತಿ ನಾಗೇಂದ್ರ, ಎಸ್ ಟಿ ನಿಗಮಕ್ಕೆ ಸಂಬಂಧಪಟ್ಟ ಒಂದು ಹಗರಣ ಆಗಿದೆ. ಆ ಎಸ್ ಟಿ ಸಚಿವರನ್ನ ಬಲಿ ಮಾಡಿಬಿಟ್ರೆ ಮಾಡಿಲ್ಲ ಅಂತ ವಿಷಯ ಏನಂತಂದರೆ, ಇದು ಸತ್ಯಾಸತ್ಯತೆಗಳು ಯಾಕೆ ಹೊರಗಡೆ ಬರ್ತಾ ಇಲ್ಲ? ಇನ್ವೆಸ್ಟಿಗೇಷನ್ಗೆ ಇಷ್ಟು ಟೈಮ್ ಬೇಕಾಗಿದೆ. ಸಿಂಪಲ್ ಆಗಿ ನಾನು ಹೇಳ್ತಾ ಇದ್ದೇನೆ, ಒಂದು 187 ಕೋಟಿ ಅಮೌಂಟ್ ಯಾವ ಅಕೌಂಟ್ಗೆ ಹೋಗಿದೆ, ಯಾರ್ಯಾರಿಗೂ ಹೋಗಿದೆ, ಯಾರು ಹಣ ಬಳಸ್ಕೊಂಡಿದ್ದಾರೆ ಅನ್ನೋದನ್ನು ಸಾರ್ವಜನಿಕವಾಗಿ ಒಂದು SITಗೆ ತಿಳಿಸ್ಲಿಕ್ಕೆ, ಅದಕ್ಕೆ ನಾವು CBI ಎಂಕ್ವೈರಿ ಅಂತ ನಾವು ಕೇಳಿದ್ವಿ. ಬಟ್ ಬ್ಯಾಂಕ್ ಮೂಲಕ ಈಗಾಗಲೇ ಕಂಪ್ಲೇಂಟ್ ಆಗಿದೆ, CBI ಅವರು ಕೂಡ ಅದನ್ನು ತನಿಖೆ ಮಾಡ್ತಾರೆ. ಆದರೆ ರಾಜ್ಯ ಸರ್ಕಾರದ ಕಡೆಯಿಂದ ಬರೀ ಅವ್ರು ರಾಜೀನಾಮೆ ಪಡ್ಕೊಂಡ್ಬಿಟ್ಟು ಕೈ ತೊಳ್ಕೊಂಡ್ಬಿಟ್ಟು ಅಲ್ಲಿಗೆ ಭಾರತೀಯ ಜನತಾ ಪಕ್ಷ ಸುಮ್ಮನೆ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಇದನ್ನು ಇಲ್ಲಿಗೆ ನಿಲ್ಲಿಸಲ್ಲ. ಇವತ್ತಿಗೆ ನಾವು ಸುಮಾರು 3 ಹಂತದಲ್ಲಿ ಹೋರಾಟ ಮಾಡಿದ್ದೀವಿ. ನಾಳೆ ವಿಧಾನಸಭೆಯಲ್ಲೂ ಕೂಡ ಇದರ ಪರವಾಗಿ ಧ್ವನಿ ಎತ್ತೋದು ಆಗುತ್ತೆ, ರಾಜ್ಯ ಸರ್ಕಾರ ಕಣ್ಣು ತೆಗೆಸೋದು ಆಗುತ್ತೆ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.